ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಟಿಕೆಟ್ ಟು ಫೈನಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾನೆ. ಕೆಲವು ಜನ ಕನ್ಫ್ಯೂಷನ್ ಆಗ್ತಾ ಇದೆ, ಯಾರು ಆಡ್ತಾರೆ ಯಾರು ಆಡಲ್ಲ ಏನಂತೆಲ್ಲ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಈಗ ಬಂದಿರೋ ಪ್ರೋಮೋ ಪ್ರಕಾರ ಯಾರ್ಯಾರೆಲ್ಲ ಆಡ್ತಾ ಇದಾರೆ, ಯಾರ್ಯಾರೆಲ್ಲ ಕನ್ಫ್ಯೂಷನ್ಸ್ ಇದೆ ಅಂದ್ರೆ ಇಲ್ಲಿ ಮುಖ್ಯವಾಗಿ 8 ಜನ ಇದ್ದಾರೆ. ರಜತ್ ಅವ್ರನ್ನ ಬಿಟ್ಟು 8 ಜನ ಇದ್ದಾರೆ. ಈ 8 ಜನದಲ್ಲಿ ಜೋಡಿ ಟಾಸ್ಕ್ ಕೊಡ್ತಾ ಇದ್ದಾರೆ. ಈ ಟಾಸ್ಕ್ ಅಲ್ಲಿ ಯಾರಾದ್ರೂ ವಿನ್ ಆಗ್ತಾರೋ ಯಾರಾದ್ರೂ ಸೋತಿರೋ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ ಅವಕಾಶ ಸಿಗಲ್ಲ. ಆ ರೀತಿಯಾದ ಪ್ಲಾನ್ ಮಾಡಿದ್ರೆ ಬಿಗ್ ಬಾಸ್ ಅವರು. ಇದು ಕೇವಲ ಈ ಟಾಸ್ಕ್ ಮಾತ್ರ ಇರುತ್ತೆ ಅಂದ್ರೆ ಅಲ್ಲ, ಇನ್ನು ಬೇರೆ ಬೇರೆ ಟಾಸ್ಕ್ ಅಲ್ಲಿ ಇರುತ್ತೆ. ಇದು ಕೇವಲ ಸರಣಿ ಟಾಸ್ಕ್, ಕಂಟಿನ್ಯೂಸ್ ಆಗಿ ಟಾಸ್ಕ್ ಆಡಿಸ್ತಾರೆ. ಆ ಟಾಸ್ಕ್ ಅಲ್ಲಿ ಯಾರಾದ್ರೂ ವಿನ್ ಆಗ್ತಾರೋ ಅವ್ರನ್ನ ಟಿಕೆಟ್ ಟು ಫೈನಲ್ ಟಾಸ್ಕ್ ಸಪರೇಟ್ ಆಗಿರುತ್ತೆ. ನಿನ್ನೆ ನೋಡಿರ್ತಾರಲ್ಲ ಫಸ್ಟ್ ಡೇ ಟಾಸ್ಕ್ ಯಾವ ರೀತಿ ಇತ್ತಂತ. ಬಾಲ್ ಟಾಸ್ಕ್ ಅಂತ ಬಂದಾಗ ಅದು ಕೇವಲ ನಾಮಿನೇಟ್ ಮಾತ್ರ ಮಾಡಿ ಟಾಸ್ಕ್. ಇವತ್ತು ಆಡ್ತಿರೋದು ಮಾತ್ರ ಒಂದು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡೋಕೆ. ಇಲ್ಲಿ ಮುಖ್ಯವಾಗಿ ನೋಡಿ, ಚೈತ್ರ ಮೋಕ್ಷಿತ್ ಅವರು ಆಡ್ತಾ ಇದಾರೆ, ಗೌತಮಿ ಭವ್ಯ ಆಡ್ತಾ ಇದಾರೆ, ಧನರಾಜು ಹನುಮಂತ್ ಆಡ್ತಾ ಇದಾರೆ, ಮಂಜಣ್ಣ ತ್ರಿವಿಕ್ರಮ್ ಆಡ್ತಾ ಇದಾರೆ. ಹಿಂಗೆ ಜೋಡಿ ಜೋಡಿ ಆಗಿ ಆಡ್ತಾರೆ. ಇದರಲ್ಲಿ ವಾಟರ್ ಒಂದು ಬಾಟಲ್ ಕೊಟ್ಟು ಕೈಯಲ್ಲಿ ಕಾಪಾಡಿ ಅಂತ ಹೇಳ್ತಾ ಇದಾರೆ. ಬಟ್ ಯಾರಾದ್ರೂ ಅತಿ ಹೆಚ್ಚಾಗಿ ಕಾಪಾಡ್ಕೊಂತಾರೋ ಅವರು ಆಟದಲ್ಲಿ ಉಳಿತಾರೆ, ಕಡಿಮೆ ಇರೋರು ಬಿಗ್ ಬಾಸ್ ಮನೆ ಅದು ಟಿಕೆಟ್ ಟು ಫೈನಲ್ ಆಟದಿಂದ ಹೊರಗೆ ಹೋಗ್ತಾರೆ. ಆ ರೀತಿ ಇರುತ್ತೆ. ಕೊನೆಗೆ ಟಿಕೆಟ್ ಟು ಫೈನಲ್ ಟಾಸ್ಕ್ ರಜತ್ ಅವ್ರು ಸೇರಿ ಯಾರಾದ್ರೂ ಉಳ್ಕೊಂಡಿರ್ತಾರೋ ಅವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ತಾರೆ. ಆ ರೀತಿಯಾಗಿ ಬಿಗ್ ಬಾಸ್ ಪ್ಲಾನ್ ಮಾಡಿದ್ದಾರೆ. ಇದ್ರಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಗೌತಮಿ ಅವರೆಲ್ಲ ನೀರ್ ಬಿದ್ದೋಗಿದೆ, ಆಮೇಲೆ ಹನುಮಂತ್ ಅವ್ರು ನೀರ್ ಬಿದ್ದೋಗಿದೆ, ತ್ರಿವಿಕ್ರಮ್ ಅವರು ಮತ್ತೆ ಮಂಜಣ್ಣ ಜಗಳ ಆಡ್ತಾ ಇದಾರೆ. ಇಲ್ಲಿ ಮುಖ್ಯವಾಗಿ ಮಾತಾಡ್ಬೇಕಾಗಿದ್ದು ತ್ರಿವಿಕ್ರಮ್ ಮತ್ತು ಮಂಜಣ್ಣ, ಇವ್ರು ಆಟ ಆಡಿ ತೋರಿಸ್ಲಿ, ಅಷ್ಟು ಬಿಟ್ಬಿಟ್ಟು ಸುಮ್ಮನೆ 2 ನಿಮಿಷಕ್ಕೆ ಬೀಳಿಸ್ತೀನಿ 3 ನಿಮಿಷಕ್ಕೆ ಆಟ ಆಡ್ಬಿಡ್ತೀನಿ ಅನ್ನೋದು ತುಂಬಾ ತಪ್ಪಾಗುತ್ತೆ. ಆಟ ಆಡಿ ಗೆದ್ದಾದ್ಮೇಲೆ ಅವೆಲ್ಲ ಮಾತಾಡ್ಬೇಕು. ಇನ್ನೊಂದು ಬಂದ್ಬಿಟ್ಟು ರಜತ್ ಅವರು ಯಾವಾಗ್ಲೂ ಮಂಜಣ್ಣನ ಆಟದಿಂದ ತೆಗೆಯಕ್ಕೆ ನೋಡ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ನೋಡಿದಾಗ ಅದೇ ರೀತಿ ಅನಿಸ್ತಾ ಇತ್ತು, ಇವತ್ತು ಎಪಿಸೋಡ್ ನೋಡಿದಾಗ ಅದೇ ರೀತಿ ಅನಿಸ್ತಾ ಇದೆ. ಕೇವಲ ಒಂದು ತ್ರಿವಿಕ್ರಮ್ಗೆ ಫೇವರ್ ಆಗಿ ಡಿಸಿಷನ್ ತಗೊಂತಾ ಇದಾರ, ಮಂಜಣ್ಣ ಹೊರಗಡೆ ನೋಡ್ತಾ ಇದಾರ ಅಂತ ಅನ್ಸುತ್ತೆ. ಇಲ್ಲಿ ಫೇವರ್ ಅಂತ ಇಲ್ಲ, ಬಟ್ ಒಂದ್ ನೋಡಿದಾಗ ಅವ್ರ ವ್ಯಕ್ತಿತ್ವ ನೋಡಿದಾಗ ಆಟ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಇದು ಕೇವಲ ಮಂಜಣ್ಣನ ತೆಗಿಬೇಕು ಆಟದಿಂದ. ಏನೇ ಪ್ಲಾನ್ ಮಾಡಿ ಮಂಜಣ್ಣ ಆಟದಿಂದ ತೆಗಿಬೇಕಂತ ಆ ರೀತಿ ಪ್ಲಾನ್ ಮಾಡ್ತಾ ಇದಾರೆ ರಜತ್ ಅವರು. ಈ ಸರಣಿ ಟಾಸ್ಕ್ ಅಲ್ಲಿ ಅತಿ ಹೆಚ್ಚಾದ ಪಾಯಿಂಟ್ ಗಳಿಸ್ತಾರೋ ಅವರಲ್ಲಿ ಒಬ್ರು ಇಬ್ರು ಒಂದು ಟಿಕೆಟ್ ಟು ಫೈನಲ್ ಟಾಸ್ಕ್ ಇಂದ ಹೊರಗಿರ್ತಾರೆ. ಇನ್ನು ಇರೋರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ತಾರೆ. ಮಿನಿಮಮ್ 9 ಜನ ಇದಾರೆ, 5 ಜನ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ಬೋದು, ಈ 4 ಜನ ಹೊರಗೆ ಉಳಿಬಹುದು. ಈ ರೀತಿ ಆಗ್ತಾ ಇದೆ. ಇದ್ರಲ್ಲಿ ನೋಡಿದಾಗ ನಮ್ಮ ಹನುಮಂತು, ಚೈತ್ರ ಕುಂದಾಪುರ, ಗೌತಮಿ ಜಾಧವ್ ಇವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಇಂದ ಔಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ತ್ರಿವಿಕ್ರಮ್ ಅವರ 2 ದಿನಗಳ ಆಟ ನೋಡಿದಾಗ ಏನ್ ಅನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಅವರು ಸ್ವಲ್ಪ ಬಾಯಿ ತಪ್ತಾ ಇದಾರೆ, ಮಾತಲ್ಲಿ ಇಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಹೇಗ ಅನ್ಸತ್ ಕಮೆಂಟ್ ಮಾಡಿ. ರಜತ್ ಅವರಂತ ತುಂಬಾ ಓವರ್ ಮಾಡ್ತಾ ಇದಾರೆ, ಅದು ಅವಶ್ಯಕತೆ ಇರಲಿಲ್ಲ ಅವರಿಗೆ, ಆ ರೀತಿ ಆಡ್ತಾ ಇದಾರೆ. ಮತ್ತೆ ಪ್ರೋಮೋ ನೋಡಿದಾಗ ನಿಮ್ಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.